ಓಂ ಶ್ರೀ ಸುರಭ್ಯೇ ನಮಃ. ನಂದಿ ರಥಯಾತ್ರೆಯ 2ನೆಯ ದಿನ. ಪೊಳಲಿ ರಾಜರಾಜೇಶ್ವರಿ ತಾಯಿಗೆ ನಮಿಸಿ ಒಂದು ಖಡ್ಗಮಾಲ ಪೂಜೆಯನ್ನು ಮಾಡಿ ಆಶೀರ್ವಾದ ಪಡೆದು ಹೊರಟೆವು ನಮ್ಮ ಮುಂದಿನ ನಿಲ್ದಾಣಕ್ಕೆ. ಮುಂದಿನ ನಿಲ್ದಾಣ ಅಮೃತೇಶ್ವರ ದೇವಸ್ಥಾನ, ವಾಮಂಜೂರು. ಉತ್ತಮ ರೀತಿಯಲ್ಲಿ ಸ್ವಾಗತ ಕೋರಿದ ಶ್ರೀ ಕ್ಷೇತ್ರ. ಅಲ್ಲಿಯ ಅರ್ಚಕರಿಂದ ಪೂಜೆಯನ್ನು ನಂದಿಯು ಸ್ವೀಕರಿಸಿತು. ಬಾಳೆಹಣ್ಣನ್ನು ಆಹಾರವಾಗಿ ನೀಡಿದ ಅರ್ಚಕರು ಮಂತ್ರ ಪಠಣದೊಂದಿಗೆ ನಂದಿಯನ್ನು ಜಪಿಸಿದರು. ತಿಲಕಧಾರಣೆಯನ್ನು ನಂದಿಗೆ ಮಾಡಿದರು. ಸಮಸ್ತ ಅಮೃತೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಗೆ ಧನ್ಯವಾದಗಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ಮುಂದಿನ ನಿಲ್ದಾಣ ಎಂದಿನಂತೆ ನಮ್ಮ ಪ್ರಿಯ ಕ್ಷೇತ್ರ, ಅದು ವಿದ್ಯಾಲಯ ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆ, ವಾಮಂಜೂರು. ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡ ಶಿಕ್ಷಣ ಸಂಸ್ಥೆ, ಶಿಕ್ಷಕರು, ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ನಂದಿಗೆ ಪೂಜೆ ನಡೆಸಿದರು. ಎಲ್ಲ ವಿದ್ಯಾರ್ಥಿಗಳು ಜೈ ಗೋಮಾತಾ, ಜೈ ನಂದಿ ಎಂದು ಘೋಷಣೆ ಕೂಗುವ ಮೂಲಕ ನಂದಿ ಯಾತ್ರೆಗೆ ಶುಭ ಕೋರಿದರು. ಸಮಸ್ತ ಶಿಕ್ಷಣ ಸಂಸ್ಥೆಯ ಅಧ್ಯಾಪಕ ವಿದ್ಯಾರ್ಥಿ ವೃಂದಕ್ಕೆ ನಮ್ಮ ನಮನಗಳು. ನಂದಿ ಎನ್ನುವ ಗೋವ ಸ್ಮರಿಸುತ್ತ ಯಾತ್ರೆಗೈದರು ಭಕ್ತರು. ನಂದಿಯ ಮುಂದಿನ ಪಯಣ ಒಡ್ಡೂರು ಫಾರ್ಮ್ಸ್, ಬಂಟ್ವಾಳ. ರಜನಿ ಮಾತಾಜಿ ಇಸ್ಕಾನ್ ಸಂಸ್ಥೆಯ ಶ್ರೀಕೃಷ್ಣ ಭಕ್ತರಾದ ಅವರು ಅತ್ಯಂತ ಭಾವನಾತ್ಮಕವಾಗಿ ನಂದಿಯನ್ನು ಬರಮಾಡಿಕೊಂಡರು. ಮಾತಾಜಿಯವರು ನಂದಿಗೆ ಹಣ್ಣು ಹಂಪಲುಗಳನ್ನು ನೀಡಿದರು. ನಂದಿಗೆ ಪೂಜೆಯನ್ನು ಮಾಡಿದರು. ನಂತರ ರಥದ ಎಲ್ಲ ಕಾರ್ಯಕರ್ತರು ಮತ್ತು ಶ್ರೀ ಭಕ್ತಿಭೂಷಣ್ ದಾಸ್ ಗುರೂಜಿಯವರು ಅವರು ಏರ್ಪಡಿಸಿದ ಭೋಜನಕೂಟವನ್ನು ಆನಂದದಿಂದ ಸವಿದೆವು. ಹಲವಾರು ಬಗೆಯ ತಿಂಡಿ ಮೊದಲಾದವುಗಳನ್ನೊಳಗೊಂಡ ಭಕ್ಷ್ಯವು ನಮ್ಮ ಮಧ್ಯಾಹ್ನದ ಹಸಿವನ್ನು ನೀಗಿಸಿತು. ಅವರಿಗೂ ನಂದಿ ಯಾತ್ರೆಯ ಸಮಸ್ತ ಕಾರ್ಯಕರ್ತರಿಂದ ಅನಂತಾನಂತ ಧನ್ಯವಾದಗಳು. ಶಿವಾಲಯ ಹಿಂದೂ ದೇಶದಿ ನಂದಿ ಗೋವಿಗೆ ಪೂಜ್ಯ ಭಕ್ತಿಯ ಸ್ಥಾನವು. ಮುಂದಿನ ಪಯಣ ನಮ್ಮ ಪ್ರೀತಿಯ ರಾಜೇಶ್ ನಾಯಕ್ MLA, ಬಂಟ್ವಾಳ. ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡ ಅವರು ನಮ್ಮ ತಂಡಕ್ಕೆ ಉತ್ಸಾಹ ತುಂಬಿದರು ಮತ್ತು ಫಲಗಳನ್ನು ನಂದಿಗೆ ನೀಡಿ ಅದರ ಹಸಿವನ್ನು ಕೂಡ ತಣಿಸಿದರು. ಮತ್ತು ಅವರ ಶ್ರೀಮತಿಯವರು ನಂದಿಗೆ ಪೂಜೆಯನ್ನು ಶ್ರದ್ಧಾಪೂರ್ವಕವಾಗಿ ನಡೆಸಿದರು. ಮತ್ತು ಅವರು ಕೂಡ ಗೋಶಾಲೆಯನ್ನು ಹೊಂದಿದ್ದು 200 ಗೋವುಗಳನ್ನು ಸಾಕುತ್ತಿದ್ದಾರೆ ಮತ್ತು ತಮ್ಮ ಗೋಶಾಲೆಯ ಪರಿಚಯವನ್ನು ಕೂಡ ಮಾಡಿದರು ಮತ್ತು ಧನ ಸೇವೆಯನ್ನು ನಂದಿ ರಥಯಾತ್ರೆಗೆ ನೀಡಿದರು. ಅವರ ಮುಂದಿನ ರಾಜಕೀಯ ಭವಿಷ್ಯ ಸುಗಮವಾಗಲಿ ಎಂದು ಹೇಳುತ್ತಾ ಅವರಿಗೂ ಅನಂತಾನಂತ ಧನ್ಯವಾದಗಳು. ಕೈಲಾಸದ ಶಿವನ ಅಕ್ಕರೆ ಪಡೆದ ಗೋವಿದು ನಂದಿಯು. ಭೂಮಿಯಲ್ಲಿ ಗೋಮಾತೆ ಪೂಜಿಪರು ಜನ ಪ್ರೀತಿಯು. ದೇವದೇವಿ ಪುರಾಣದಲ್ಲೂ ಪೂಜ್ಯನೀಯವು ನಂದಿಯೇ. ನಮ್ಮ ಮುಂದಿನ ಪಯಣ ಭಜನಾ ಮಂದಿರ, ಎಡಪದವು. ಕ್ಷೇತ್ರದ ಸಮಿತಿಯ ಸದಸ್ಯರು ಆದರದಿಂದ ನಂದಿ ರಥವನ್ನು ಬರಮಾಡಿಕೊಂಡರು. ನಂದಿ ಪೂಜೆಯನ್ನು ಕೂಡ ಮಾಡಿದರು. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಶ್ರೀ ವೀರಮಾರುತಿ ದೇವಸ್ಥಾನ, ಕೋಟೆಬಾಗಿಲು. ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡ ಶ್ರೀ ವೀರಮಾರುತಿ ದೇವಸ್ಥಾನ, ಕೋಟೆಬಾಗಿಲು. ಗೋಮಯ ದೀಪವನ್ನು ಬೆಳಚಿದ ನಂತರ ಗೋಪಾಲಕೃಷ್ಣ ವಿಷ್ಣು ಸಹಸ್ರನಾಮ ಪಾರಾಯಣ ತಂಡ ಮೂಡಬಿದ್ರಿಯವರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಕಿಸಾನ್ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ರಾಘವೇಂದ್ರ ಭಂಡಾರ್ಕರ್ ಅವರು ನಡೆಸಿದರು. ಜೈನ ಸ್ವಾಮಿ ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾಚಾರ್ಯ
ಪಟ್ಟಾಚಾರ್ಯ ಪಂಚಚಾರ್ಯವರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ನಂದಿಯ ಮಹತ್ವವನ್ನು ಜಗತ್ತಿಗೆ ಸಾರುತ್ತಿದ್ದೀರಿ ಎಂದು ಯಾತ್ರೆಗೆ 2 ಶುಭ ನುಡಿಗಳನ್ನು ನುಡಿದರು. ನಂತರ ಪೂಜ್ಯರಾದ ಭಕ್ತಿಭೂಷಣ್ ದಾಸ್ರವರು ಗೋಕತೆಯನ್ನು ನೆರವೇರಿಸಿದರು. ರಾತ್ರಿಯ ಊಟದ ವ್ಯವಸ್ಥೆಯನ್ನು ನಂದಿ ರಥಯಾತ್ರೆ ಸಮಿತಿ ಮೂಡಬಿದ್ರೆ ಇವರು ಮಾಡಿದರು ಮತ್ತು ಇಂದು ರಾತ್ರಿ ತಂಗುವ ವ್ಯವಸ್ಥೆಯನ್ನು ಶ್ರೀ ವೀರಮಾರುತಿ ದೇವಸ್ಥಾನ ಕೋಟೆ ಬಾಗಿಲಿನಲ್ಲಿ ಮಾಡಿದರು. ಇಂದು ಸಹಕರಿಸಿದ ಎಲ್ಲ ಗೋಭಕ್ತ ಬಾಂಧವರಿಗೆ ಕೋಟಿ ಕೋಟಿ ನಮನಗಳು. ಹಾಗೆಯೇ ಮುಂದಿನ ಪಯಣ ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ ಸನ್ನಿಧಿ ಕಟೀಲಿಗೆ. ಕಟೀಲಿನ ಸಮಸ್ತ ಗೋಭಕ್ತ ಬಾಂಧವರಿಂದ ಸಂಪೂರ್ಣ ಸಹಕಾರವನ್ನು ಬಯಸುವ ನಂದಿ ರಥಯಾತ್ರಾ ಸಮಿತಿ ಮತ್ತು ನಂದಿ ರಥದಲ್ಲಿರುವ ಎಲ್ಲ ಕಾರ್ಯಕರ್ತರು. ಜೈ ನಂದಿ, ಜೈ ಗೋಮಾತಾ, ಜೈ ಶ್ರೀರಾಮ್. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ. ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ. ಹಿಂದೂ ದೇಶದಿ ನಂದಿ ಗೋವಿಗೆ ಪೂಜ್ಯ ಭಕ್ತಿಯ ಸ್ಥಾನವು. ಸಿಂಧು ಸ್ಥಾನದಿ ದೇವ ಮಾತೆಯ